ಹಲೋ ಹಾಯ್ ಫ್ರೆಂಡ್ಸ್, ಆರೋ ರುಚಿಗಳು ಬೈ ಮಾನಸ ಚಾನಲ್ಗೆ ಸ್ವಾಗತ. ವೆಜಿಟೇರಿಯನ್ಗೋಸ್ಕರನೇ ಪನ್ನೀರ್ ಫಿಂಗರ್ಸ್ನ ಎಗ್ ಯೂಸ್ ಮಾಡ್ತೇನೆ ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಬಟನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಇವಾಗ ಪನ್ನೀರ್ ನಾನು 200 ಗ್ರಾಮ್ಸ್ ಅಷ್ಟು ಪನ್ನೀರ್ನ ತಗೋತಾ ಇದ್ದೀನಿ. 200 ಗ್ರಾಮ್ಸ್ನ ಪನ್ನೀರ್ನ ನೋಡಿ ಈ ಸೈಜಿಗೆ ಕಟ್ ಮಾಡಿಕೊಂಡು ಅದನ್ನು ಕೂಡ ಮಧ್ಯಕ್ಕೆ ಕಟ್ ಮಾಡಿ ನೋಡಿ. ಇಷ್ಟು ಅಗಲ ಇದ್ರೆ, ಇಷ್ಟು ಉದ್ದಕ್ಕೆ ಇಷ್ಟು ಅಗಲ ಇದ್ರೆ ಈ ಸೈಜ್ನ ಎಲ್ಲಾನು 400 ಗ್ರಾಮ್ಸ್ ಪನ್ನೀರ್ನ ಈ ತರ ಕಟ್ ಮಾಡಿ ಇಟ್ಕೊಳ್ಳಿ. ಕಟ್ ಮಾಡಾದ್ಮೇಲೆ ಇದನ್ನ ಒಂದು ಪ್ಲೇಟ್ಗೆ ಹಾಕೊಳ್ಳಿ. ಒಂದು ಪ್ಲೇಟ್ಗೆ ನಾನು ಕಾರ್ನ್ಫ್ಲೋರ್ ಕೂಡ ಒಂದು 3 ಸ್ಪೂನು ಹಾಕೋತಾ ಇದ್ದೀನಿ. ಹಾಕೊಂಡು ಕರ್ಡ್ ಕೂಡ ಒಂದು 3 ಸ್ಪೂನು ಹಾಕೊಂಡು ಅದನ್ನು ಹಾಕೊಳ್ಳಿ, ಅಪ್ಲೈ ಮಾಡ್ಕೊಳ್ಳಿ ಮೇಲ್ಗಡೆ. ಹಾಕೊಂಡಾದ್ಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1.5 ಸ್ಪೂನ್ ಅಷ್ಟು ಅದನ್ನು ಹಾಕೊಳ್ಳಿ. ಹಾಕೊಂಡು ಇದಕ್ಕೆ ಅಚ್ಕಾರದ ಪುಡಿ 2 ಸ್ಪೂನು ಹಾಕೊಂಡು ಎಲ್ಲ ಕಡೆ ಈ ತರ ಕ್ಲೀನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಹಾಗೆ ಸಾಲ್ಟ್ ಕೂಡ 1.5 ಸ್ಪೂನ್ ಅಷ್ಟು ಹಾಕೊಂಡು ಅದನ್ನು ಕೂಡ ಸ್ಪ್ರೆಡ್ ಮಾಡ್ಕೊಳ್ಳಿ ಚೆನ್ನಾಗಿ ಎಲ್ಲ ಕಡೆನೂ. ಹಾಕೊಂಡು ಇದನ್ನ ಚೆನ್ನಾಗಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇರುತ್ತಲ್ಲ ಅದನ್ನು ಕೂಡ ಸ್ಪ್ರೆಡ್ ಮಾಡಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇದು ಕಿತ್ತೋಗದೆ ಇದ್ದಂಗೆ ಸ್ವಲ್ಪ ಮೆತ್ತಿಗೆ ಕ್ಲೀನ್ ಆಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ಲು. ಎಲ್ಲದಕ್ಕೂ ಅಪ್ಲೈ ಆದ್ಮೇಲೆ ಇದನ್ನ ಸೈಡ್ಗೆ ಇಟ್ಬಿಡಿ. ಸೈಡ್ಗೆ ಇಟ್ಬಿಟ್ಟು ನೋಡಿ ಈ ತರ ಎಲ್ಲದಕ್ಕೂ ಚೆನ್ನಾಗಿ ಅಂಟ್ಕೊಂಡಿರ್ಬೇಕು. ಕಾರ್ನ್ಫ್ಲೋರ್ನ 4ರಿಂದ 5 ಸ್ಪೂನ್ ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಬ್ರೆಡ್ ಕ್ರಮ್ಸ್ ಕೂಡ ಒಂದು ಬೌಲ್ನಲ್ಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನೀವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ರಲ್ಲ ಪನ್ನೀರ್ನ ಅದ್ದಿ ಚೆನ್ನಾಗಿ ಅದ್ಕೊಂಡು ಬ್ರೆಡ್ ಕ್ರಮ್ಸ್ ಮೇಲೆ ಹಾಕಿ ಅದನ್ನ ಚೆನ್ನಾಗಿ ಮೆತ್ಕೊಳ್ಳಿ. ಅದ್ರ ಮೇಲೆ ಚೆನ್ನಾಗಿ ಒಂದ್ ಸ್ವಲ್ಪ ಮೆತ್ತಿಗೆ ಪ್ರೆಸ್ ಮಾಡಿ ಅಂಟಿಸ್ಕೊಳ್ಳಿ. ಮತ್ತೆ ಇದನ್ನ ತೆಗೆದು ಮತ್ತೆ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿದಿರಲ್ಲ ವಾಟರ್ಗೆ ಅದಕ್ಕೆ ಇನ್ನೊಂದ್ಸಲ ಅದ್ಕೊಂಡು ಚೆನ್ನಾಗಿ ಈ ತರ ಎಲ್ಲ ಅದ್ಕೊಂಡು ಮತ್ತೆ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಅದು ಅಂಟ್ಕೊಳ್ಳುತ್ತೆ. ಒಂಚೂರು ಗ್ಯಾಪ್ ಇಲ್ಲದೆ ಇದ್ದಂಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ನೋಡಿ ಇವಾಗ ಚೆನ್ನಾಗಿ ಕ್ಲೀನ್ ಆಗಿ ಎಲ್ಲ ಅಂಟ್ಕೊಂಡಿದ್ದೆ. ಅದೇ ತರ ಎಲ್ಲ ಪನ್ನೀರ್ ಪೀಸ್ನ ನೀವು ಇಟ್ಕೊಳ್ಳಿ, ಮಿಕ್ಸ್ ಮಾಡಿ. ಇವಾಗ ಎಣ್ಣೆ ಆಲ್ರೆಡಿ ಇಟ್ಕೊಂಡಿದ್ದೀನಿ ನಾನು, ಅದು ಚೆನ್ನಾಗಿ ಕಾದಾಗಿದೆ. ಅದಕ್ಕೆ ನಾನು ಒಂದೊಂದೇ ಪೀಸ್ನ ಹಾಕೊಂಡು ಇದು ಒಂದಕ್ಕೊಂದೇನು ಅಂಟ್ಕೊಳ್ಳೋದಿಲ್ಲ. ಆ ತರ ನೀವು ಎಲ್ಲ ಪೀಸ್ಗಳನ್ನ ಇವಾಗ ಮಾಡಿದಿರಲ್ಲ ಒಂದು 4-5 ಪೀಸು ಅದನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ತುಂಬಾ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಹಾಕಿ ಇದನ್ನ ಸ್ವಲ್ಪ ಮೀಡಿಯಂ ಫ್ಲೇಮ್ಗೆ ಇಟ್ಕೊಳ್ಳಿ. ತುಂಬಾ ಕಡಿಮೆ ಫ್ಲೇಮ್ ಬೇಡ, ತುಂಬಾ ಹೈ ಫ್ಲೇಮ್ ಬೇಡ. ಆ ಟೈಮಲ್ಲಿ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಅದು ಬ್ರೌನ್ ಕಲರ್ ಬಂದು ಚೆನ್ನಾಗಿ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿ ಆಗಿರುತ್ತೆ. ತುಂಬಾ ಹೈ ಫ್ಲೇಮಲ್ಲಿ ಇಟ್ಕೊಂಬೇಡಿ, ಸೀದೋಗುತ್ತೆ ಅದು. ಅದಕ್ಕೋಸ್ಕರ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ ಇವಾಗ ಪನ್ನೀರ್ ಫಿಂಗರ್ಸ್ ವೆರಿ ಟೇಸ್ಟಿ ಆದಂತಹ ಕ್ರಿಸ್ಪಿ ಆದಂತಹ ಪನ್ನೀರ್ ಫಿಂಗರ್ಸ್ ರೆಡಿ ಆಗಿದೆ. ಇದನ್ನ ನೀವು ಕೆಚಪ್ ಜೊತೆನಾದ್ರೂ ತಿನ್ಬೋದು, ಮಯೋನೀಸ್ ಜೊತೆನಾದ್ರೂ ತಿನ್ಬೋದು, ಇಲ್ಲ ಬೇರೆ ಸಾಸ್ ಬೇಕಾದ್ರೂ ಮಾಡ್ಕೊಂಡು, ಚಿಲ್ಲಿ ಸಾಸ್ ಬೇಕು ಅಂದ್ರೆ ಇದಕ್ಕೆ ಹಾಕೊಂಡು ಮಾಡ್ಕೊಂಡು ತಿನ್ಬೋದು. ನೋಡಿ ಇವಾಗ ಇದು ಇದನ್ನ ಮುರಿದ್ರೆ ತಗೊಂಡು ಹೊರಗಡೆ ತುಂಬಾ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ. ತುಂಬಾ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್. ಮನೆಯಲ್ಲಿ ಎಲ್ಲರೂ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಗೆ ನಿನ್ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ಇದನ್ನ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ನಾನು ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.